ಒಂದು ಗಿಡ ನೆಡೋದಕ್ಕೆ 3,300 ರೂಪಾಯಿ ಖರ್ಚಾಗುತ್ತಾ? ಗಿಡ ನೆಡುವ ಗುಂಡಿ ತೆಗೆಯೋದಕ್ಕೆ 300 ರೂಪಾಯಿ ಖರ್ಚಾಗುತ್ತಾ? ಈ ರೀತಿ ಜಿಬಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ. ಈ ಗಿಡ ನೆಡುವ ಕಾರ್ಯಕ್ರಮವನ್ನು ಕೂಡ ನಾವು ಹುಟ್ಟೋದಕ್ಕೆ ಮೊದಲಿಂದ ಮಾಡ್ಕೊಂಡು ಬಂದಿದ್ದೀವಿ. ಬಿಎಂಪಿಯಲ್ಲಿ ವರ್ಷಕ್ಕೆ ಎಷ್ಟು ಗಿಡ ನೆಡ್ತೀರಾ? ಬಿಬಿಎಂಪಿ ಇಂದ ಬಿಎಂಪಿ ಆಯ್ತು, ಬಿಬಿಎಂಪಿ ಇಂದ ಈಗ ಜಿಬಿ ಆಗಿದೆ. ಈ 20 ವರ್ಷದಲ್ಲಿ ಎಷ್ಟು ಗಿಡ ನೆಟ್ಟಿದ್ದೀರಾ? ಆಯ್ತು, ಈಗ ಹಾಗಾದ್ರೆ ಇದಕ್ಕೆ ಏನಾದ್ರೂ ಬೇಸ್ ಲೈನ್ ಇದೆಯಾ? ಯಾವ್ಯಾವ ವರ್ಷ ಬೆಂಗಳೂರಿನಲ್ಲಿ ಎಷ್ಟು ಮರ ಇದೆ ಅಂತ ಸರ್ವೆ ಮಾಡಿದ್ದೀರಾ? ಮಾಡಿದ್ರೆ ಹಾಗಾದ್ರೆ ನೀವು ನೆಟ್ಟಷ್ಟು ಗಿಡ ಪ್ರಪೋರ್ಷನೇಟ್ ಆಗಿ ಟ್ರೀ ಸೆನ್ಸಸ್ ಪ್ರಕಾರ ಅದು ರಿಫ್ಲೆಕ್ಟ್ ಆಗ್ತಾ ಇದೆಯಾ? ಹಾಗಾದ್ರೆ ಟ್ರೀ ಸೆನ್ಸಸ್ ಎಷ್ಟು ವರ್ಷಕ್ಕೆ ಒಂದ್ಸತಿ ಮಾಡ್ತೀರಾ? ಆ ಸೆನ್ಸಸ್ ಮಧ್ಯೆ ಎಷ್ಟು ಗಿಡ ನೆಟ್ಟಿದ್ದೀರಾ ಅಷ್ಟು ಆಡ್ ಆಗಿದೆಯಾ? ಸುಮಾರು ಒಂದು 20 ಲಕ್ಷ ಗಿಡ ನೆಟ್ಟಿದ್ದೀವಿ ಅಂತ ಹೇಳ್ತಾರೆ. ಒಂದು ಅಂದಾಜು 20 ಲಕ್ಷ ಗಿಡ ನೆಟ್ಟಿದ್ದಾರೆ. ಆಯಿತು, ಇದರಲ್ಲಿ ಟ್ರೀ ಸೆನ್ಸಸ್ ಆಗಿದೆಯಲ್ಲ, ಟ್ರೀ ಸೆನ್ಸಸ್ ಪ್ರಕಾರ ಎಷ್ಟು ಗಿಡ ಇದ್ದಾವೆ ಅಂತ ಕೇಳಿದೆ. ಅವರು ಹೇಳ್ತಾರೆ ಟ್ರೀ ಸೆನ್ಸಸ್ಸು 85% ಕಂಪ್ಲೀಟ್ ಆಗಿದೆ. ಆ 85% ಡೇಟಾನ ಇಟ್ಕೊಂಡು ನಾವು ಒಟ್ಟು ಬ್ಯಾಂಗ್ಳೂರಿನಲ್ಲಿ ಮರಗಳ ಸಂಖ್ಯೆ 9 ಲಕ್ಷ ಅಂತ ಹೇಳ್ಬಹುದು ಅಂತ ಹೇಳ್ತಾರೆ. ಇದು ಕಬ್ಬನ್ ಪಾರ್ಕು, ಲಾಲ್ಬಾಗು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, GKVK, ಬೆಂಗಳೂರು ಯೂನಿವರ್ಸಿಟಿ ಇಂಥವುಗಳನ್ನು ಹೊರತುಪಡಿಸಿ ಇದು ರಸ್ತೆ ಬದಿಯಲ್ಲಿ, ಬಹುಶಃ ಕೆರೆಗಳಲ್ಲಿ ಅಥವಾ ಲೇಔಟ್ಗಳಲ್ಲಿ ನೆಟ್ಟಿರೋ ಮರಗಳ ಸಂಖ್ಯೆ 9 ಲಕ್ಷ. ನಾನು ಅವ್ರಿಗೆ ಕೇಳಿದೆ, ನೀವು 2008ರಿಂದ 20 ಲಕ್ಷ ಗಿಡ ನೆಟ್ಟಿದ್ದೀವಿ, ಹಾಗಾದ್ರೆ ಈಗ ಇರೋದು 9 ಲಕ್ಷ ಗಿಡ ಆದ್ರೆ ಉಳಿದಿದ್ದ ಗಿಡ ಎಲ್ಲೋಯ್ತು? ಹಾಗಾದ್ರೆ ಮೈಸೂರು ಮಹಾರಾಜರು ನೆಟ್ಟಿದ್ದು ಎಲ್ಲೋದು? ಇನ್ನು ನಾಯಿಗಳ ಸಂತಾನಹರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ್ರು ಕೃಷ್ಣ ಬೈರೇಗೌಡರು. 20 ವರ್ಷದಿಂದ ನಾಯಿಗಳ ಸಂತಾನಹರಣ ಮಾಡಲಾಗ್ತಾ ಇದೆ, ಹೀಗಿದ್ದು ಕೂಡ ಇಷ್ಟು ನಾಯಿಗಳಿರೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳಿಗೆ KBG ತೆಗೆದುಕೊಂಡಂತ ಕ್ಲಾಸ್ ಇದು. ಈಗ ನಾವು ಸುಮಾರು 15-20 ವರ್ಷದ ಹಿಂದೆನೆ ಯಾವುದು ಕೂಡ ಬೀದಿ ನಾಯಿಯನ್ನ ನಾವು ಹತ್ಯೆ ಮಾಡುವಾಗಿಲ್ಲ ಅನ್ನುವಂಥ ತೀರ್ಮಾನವನ್ನ BMP ಇದ್ದಾಗಲೇ ಮಾಡಿದ್ದೇವೆ. ಸೊ ಅದನ್ನ ಇಲ್ಲಿವರೆಗೂ ಕೂಡ ಅನುಷ್ಠಾನ ಮಾಡಿಕೊಂಡು ಬಂದಿದ್ದೇವೆ. ಅದಕ್ಕೆ ಪರ್ಯಾಯವಾಗಿ ಸಂತಾನಹರಣ ಅಂದ್ರೆ ನಾವು ABC ಕಾರ್ಯಕ್ರಮವನ್ನ ಶುರು ಮಾಡಿ ಎಷ್ಟು ವರ್ಷ ಆಗಿದೆ ನಮಗೆ ಗೊತ್ತಿಲ್ಲ. ಸೊ ಇವತ್ತು ಸಭೆಯಲ್ಲಿ ಮೊದಲನೇ ಪ್ರಶ್ನೆ, ನೀವು ABC ಆರಂಭ ಮಾಡಿ ಯಾವಾಗ? ಅಂದ್ರೆ ಅವುಗಳ ಏನು ರಿಪ್ರೊಡಕ್ಷನ್ ಅನ್ನ ಕಂಟ್ರೋಲ್ ಮಾಡೋ ಕಾರ್ಯಕ್ರಮ ಆರಂಭ ಮಾಡಿದ್ದು ಯಾವಾಗ, ಯಾವ ವರ್ಷ? ಅಲ್ಲಿಂದ ಈ 26ನೇ ಇಸ್ವಿವರೆಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಾ? ನಿಮ್ಮ ರೆಕಾರ್ಡ್ ಪ್ರಕಾರ ಎಷ್ಟು? ಒಂದು ನಾಯಿಗೆ ಸಾಮಾನ್ಯ 14 ವರ್ಷ ಆಯಸ್ಸು. ಬೀದಿ ನಾಯಿಗೆ 14 ವರ್ಷ ಬದುಕೋದಿಲ್ಲ, ಯಾಕಂದ್ರೆ ಅಷ್ಟು ಆರೋಗ್ಯಕರ ವಾತಾವರಣ ಇರೋದಿಲ್ಲ ಅಂತ ಇಟ್ಕೊಂಡ್ರು ಕೂಡ 8 ವರ್ಷ ಸರಾಸರಿ ಒಂದು ನಾಯಿಯ ಆಯಸ್ಸು ಅಂತ ನಾವು 50% ತಗೊಂಡ್ರು ಕೂಡ 8 ವರ್ಷದ ಅವಧಿಯಲ್ಲಿ ಎಷ್ಟು ಸಂತಾನಹರಣ ಚಿಕಿತ್ಸೆ ಮಾಡಿದ್ದೀರಿ ಅಂತ ಕೇಳಿದೆ ನಾನು. ಸೊ 2016-17ರಿಂದ 2023ರವರೆಗೆ 3,33,000 ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಹಾಗಾದ್ರೆ ನಾವು ಸರಾಸರಿ ಒಂದು ನಾಯಿ ವಯಸ್ಸು 8 ವರ್ಷ ಅಂತ ತಗೊಳ್ಳೋದಾದ್ರೆ 14 ವರ್ಷ ಅಂತ ಇದ್ರೂ ಕೂಡ ಬೀದಿ ನಾಯಿ ಅಷ್ಟು ದಿನ ಬದುಕೋದಿಲ್ಲ. ಸೊ ಹಾಗಾಗಿ ಕಮ್ಮಿ ತಗೊಳ್ಳೋಣ ಅಂತ ಹೇಳಿ ಇಟ್ಕೊಂಡ್ರು ಕೂಡ